ಪಾಪುಗ ನೀರು ಚೇಂಜ್ ಆಗಿ ನೆಗಡಿ ಆಗ್ಬಿಟ್ಟೈತ್ರಿ. ಸ್ವಲ್ಪ ದವಾಖಾನೆ ಕರ್ಕೊಂಡು ಹೋಗ್ಬೇಕಿನ್ನ. ಹ್ಮ್ ತಯಾರಾಗ ಹಂಗಾರ ಹೋಗುಣಂತ. ನಾನೇನು ತಯಾರದೀನಿ. ಹೋಗ್ಬಿಡ ನೋಡ್ರಿ ಹಂಗಾರ. ಅತ್ತಿ ನಾ ಹೋಗ್ಬರ್ತೀನಿ ರೀ. ಇನ್ನು 4 ದಿನ ಲಗ್ನ ಉಳಿದಿಲ್ಲ. ನೀನು ಹೊಂಟು ಬಿಟ್ರಿ ಹ್ಯಾಂಗ ಪಾರವ. ಮನ್ಯಾಗ ದಗದ್ ತುಂಬ್ಯಾವು. ಮತ್ತು ಅವು ಇವು ಹೊಂದಿಸ್ಕೋಬೇಕು. ಅವೆಲ್ಲ ಇರ್ತಾವು. ಒಂದು 4-5 ದಿನ ರಜಾ ತಗೋಬೇ. ಅತ್ತಿ ನಾಳೆಯಿಂದ ರಜಾ ತೊಗೊಂಡಿನಿ ಬಿಡ್ರಿ. ನಾಳೆಯಿಂದ ಹೋಗಂಗಿಲ್ಲ. ಒಂದು 8 ದಿನ ನಾ ತೊಗೊಂಡಿನಿ ರೀ ರಜಾನ. ಇವತ್ತು ದಿವಸ ಚಲೋ ಇತ್ತವ. ಅದಕ್ಕೆ ಅವು ಅರಿಶಿನ ಕುಟ್ಬೇಕಿತ್ತು. ಮತ್ತು ಅವ್ರ ಕಡೆನೂ ಯಾರೂ ಇಲ್ಲ. ಏನು ನಿಯಮ ನಿತ್ಯ ಮಾಡೋದು ಮಾಡಬೇಕಲ್ಲ. ಅದಕ್ಕೆ ನೀನು ನೀಲವ ಕೂಡಿ ನೀಲವ ಹೊಟ್ಲೆದಳ ಹಾಕಿದ್ಗೆ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ನೀನು ಮತ್ತು ಓಣ್ಯಾಗ ಒಂದಿಬ್ರು ಕರ್ಕೊಂಬಂದು ಮಾಡಿದ್ರೆ ಹಾಕಿತ್ತು. ಮತ್ತು ನೀನೋ ಬೇಕು ಹೊಂಟು ಬಿಟ್ಟೆ ಅಲ್ವಿ. ರೀನೂ ಅದಾಳಲ್ರಿ, ಆಕೆ ಕೈಲೇ ಮಾಡಿಸ್ರಿ. ಹಂಗೆ ಎಲ್ಲದಕ್ಕೂ ಎಲ್ಲರ ಕೈಲಿ ಎಲ್ಲನೂ ಮಾಡ್ಸಕ್ಕೆ ಬರಂಗಿಲ್ಲ ಪಾರವ. ಹೇಳಿದ್ದು ಒಂದಿಟ್ಟು ತಿಳ್ಕೊರಿ. ರೀನವ್ನು ಮುತ್ತೈದಲ್ಲೇನ್ರಿ, ಆಕೆ ಕೈಲೇ ಮಾಡಿಸಿದ್ರೆ ಏನಾಗತ್ತೆ ರೀ. ಆಕೆಗೆ ಆಲ್ರೆಡಿ ಒಂದು ಮದುವೆ ಆಗಿತ್ತವ. ಆಕೆ ಗಂಡ ಸತ್ತ ಹಿಂದೆಗಡೆ ನನ್ನ ಮಗನ ಲಗ್ನ ಆಗ್ಯಾಳ. ಅದಕ್ಕೆ ಹುಡುಕಿ ಅಂತಂತಾರ. ಹಂಗತಿ ಹುಡುಕಿ ಇದ್ದಾರು ಮಾಡಕ್ಕೆ ಬರಂಗಿಲ್ಲ ಇರ್ತಾರಲ್ಲ. ಗಂಡ ಸತ್ತು ಮತ್ತೆ 2ನೇ ಲಗ್ನ ಆಗಿರ್ತಾರಲ್ಲ, ಅವರು ಎದಕ್ಕೂ ಬರಂಗಿಲ್ಲ. ಹೇಳಿದ್ರೆ ತಿಳ್ಕೊಬೇಕು. ನಿಮ್ಗೆ ಏನಾರ ಹೇಳೋಣ ಏನಾರ ಮಾತಾಡ್ತೀರಿ. ನಾ ಹೇಳೋದಷ್ಟೇ ಕೇಳಕ್ಕೆ ಕಲೀರಿ. ವೈನಿ ವಾದ ಮಾಡ್ಕೊಂತ ಕುಂತ್ರ ಹಂಗಾರಿ ಅದು ಏನು ವಾದ ಮಾಡೋದು ಏನು ಬೇಕಾಗಿಲ್ಲ. ಬ್ಯಾಡ್ರಿ ಅವ್ವ ನಮ್ಮನ್ನ ಒಳಗೆ ಬಿಟ್ಟಿದ್ದ ಒಂದು ದೊಡ್ಡ ಮಾತು. ನಾವೇನ ಇಬ್ರು ಗಂಡ ಹೆಂಡತಿ ಎದುರಾಗೂ ಯಾವ ಕಾರ್ಯಕ್ರಮದಾಗೂ ಭಾಗವಹಿಸಂಗಿಲ್ಲ ಬಿಡ್ರಿ. ಅಲ್ರಿ, ನಾವು ತಿಳಿದವರಾಗಿ ಈ ಥರ ಮಾಡಿದ್ರೆ ಹೆಂಗಂತ. ಅವ್ರವ್ರ ಆಚರಣೆಗೆ ಅವ್ರವ್ರ ಪದ್ಧತಿಗೆ ನಾವು ಅಡ್ಡಿ ಮಾಡೋದು ಬೇಡ. ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ ವೈನಿ. ಎಲ್ಲ ನಾವು ಪದ್ಧತಿ ಒಂದಿಟ್ಟು ತಿಳ್ಕೊಳಕ್ ಕಲೀರಿ. ಮತ್ತು ನಾಳೆ ಮಂದಿ ಬಂದಾಗೂ ಹಂಗೆ ಇದನ್ನ ಮಾಡಬೇಡ್ರಿ. ಒಂದಿಟ್ಟು ದೂರಿತ ನಿಂದರಿ. ರೀನು ಅತ್ತೆಯರು ಹಂಗತಿ ಅಂದ್ರಂತೆ ಬೇಜಾರು ಮಾಡ್ಕೊಂಡೇನ. ಬೇಜಾರು ಮಾಡ್ಕೋಬೇಡ. ಅವರು ಹಂಗೆ ಮಕ್ಕಳು ಹೊಡೆದಂಗೆ ಹೇಳ್ತಾರೆ. ಆದ್ರೆ ಮನಸ್ಸಿನಾಗ ಕಲ್ಮಶ ಇಲ್ಲ. ಅದನ್ನ ಯಾರ ಕೈಲ ಸರಿ ಮಾಡಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಸರಿ ಮಾಡಿಸ್ತೀನಿ, ನೀ ತಲೆ ಕೆಡಿಸ್ಕೋಬೇಡ. ಬರ್ಲ ರೇನು, ನನಗೆ ಹೊತ್ತು ಭಾಳ ಆಗೈತಿ. ನಾ ಡ್ಯೂಟಿಗೆ ಹೋಗ್ತೀನಿ. ಬಾಯ್ ರೇನು. ಬಾಯ್ ಚೇತು. ಹೋಗ್ಬರ್ತೀನಿ ರೀ. ವೈನಿ ಬಟ್ ಏನು ಬಿಟ್ಟು ಬಿಡ್ತೇನೆ ನೋಡ್ರಿ ನಿಮ್ಮನ್ನ. ಬೇಡ ನೋಡ್ರಿ, ನಿಮ್ಮ ಅಣ್ಣ ಅದಾರ ಕರ್ಕೊಂಡು ಹೋಗ್ತಾರ. ಸರಿ ರೇನು, ಬರ್ಲಾ. ಅರೇನು ಅವ್ನ ಮಾತು ನೀನು ತಲೆ ಹಚ್ಕೊಳಕ್ ಹೋಗ್ಬೇಡ. ಆಕೆ ಅವು ಹಂಗೆ ಏನ ಅದ ಆರತಿ ತಳಗಿ ಮಾಡೋದ್ರಾಗ ನಮಗೇನು ಅದ್ರಾಗ ಹಿರಿಯ ಕುದುರೆ ಬರ್ತತನ ಇಲ್ಲಲ್ಲ. ಅವ್ರು ಮುಟ್ಬೇಡ ಅಂದ್ರೆ ನೀನು ಏನು ಮುಟ್ಟಕ್ಕೆ ಹೋಗ್ಬೇಡ. ನೀನು ಪಾಡಿಗೆ ನೀ ಇದ್ದು ಬಿಡು. ಆದ್ರೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಓಕೆನಾ? ಸರಿ ಆಯ್ತಾ. ಐ ನನ್ನ ಬಂಗಾರ ಗಿಂಡಿ ಯಾವ ಚೇತ್ನವ ಆರಾಮದ್ಯಾವ? ಬರ್ರಿ ಕೂಡ್ರಿ. ಇವ್ರಿ ಅದೇವ ಬಾರ ನನ್ನವ. ಬಾ ನನ್ನ ಮುದ್ದು ಬಂಗಾರ ಎಲ್ಲ ಬಯವ. ರೀನವ ಆರಾಮದಿಯಾ ಬಿ? ಆರಾಮದಿರಪ್ಪ? ಮಾವ ನೀವು ಆರಾಮದಿರಿ? ಅತ್ತೆ ಆರಾಮದಿರಿ? ನಿನ್ನಂಗ ನಾ ಹೆಂಗೆ ಆರಾಮ ಇರೋಕ್ಕಾಗತ್ತವ? ನನ್ನ ಮಗನ ನೌಕರು ಕಳ್ಕೊಂಡೆ. ಅವ್ನ ನೆನಪನ್ಯಾಗ ಹೋಗೋದು. ನೀ ನೌಕರು ಲಗ್ನ ಆಗಿ ಆರಾಮಾಗಿ ಗಂಡನ ಕೂಡ ಚಂದಗದಿ ಹೋದಾರ ಬಾಯಗಟ್ಟ ಮಣ್ಣು. ಯವ್ವ ಬಂಗಾರಿ ಬಾಯವ್ವ, ನನ್ನ ಮಗನ ಬಾಯ ಬಿಚ್ಚಿ ಬಿದ್ದೈತಿದು ನೋಡ್ರಿ. ಅಕ್ಕಾರ ತುಂಬಿದ ಮನ್ಯಾಗ ನೀವು ಕಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ. ನಮ್ಮ ಮನ್ಯಾಗ ಒಂದು ಕಾರ್ಯಕ್ರಮ ಐತಿ. ಒಳ್ಳೇದಾಗೋದು ಮಾತು. ಹಂಗೇನಾರ ಇತ್ತಂದ್ರೆ ಹೊರಗೆ ಹೋಗಿ ಆಳೋಗ್ರಿ ಅತ್ತಾಗ. ಅಲ್ಲ ನಿನ್ನ ಮನೆಗೆ ಕುತ್ಕೊಂಡು ಹಾಕಂತ ಏನು ಬಂದಿಲ್ಲ. ನನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಂದೀನಿ ನಾನು. ಅತ್ತೆ ಏನು ಹೇಳಕತ್ತೀರಿ ನೀವು? ಚೇತನನ ನೀವು ಕರ್ಕೊಂಡು ಹೋಗ್ತೀರಿ? ನೋಡ್ರಿ ಅಕ್ಕಾರ ತುಂಬಿದ ಮನ್ಯಾಗ ನೀವು ಕಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ. ನಮ್ಮ ಮನ್ಯಾಗ ಒಂದು ಕಾರ್ಯಕ್ರಮ ಐತಿ. ಒಳ್ಳೇದಾಗೋದು ಮಾತು. ಹಂಗೇನಾರ ಇತ್ತಂದ್ರೆ ಹೊರಗೆ ಹೋಗಿ ಆಳೋಗ್ರಿ ಅತ್ತಾಗ. ಅಲ್ಲ ನಿನ್ನ ಮನೆಗೆ ಕುತ್ಕೊಂಡು ಹಾಕಂತ ಏನು ಬಂದಿಲ್ಲ. ನನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಂದೀನಿ ನಾನು. ಅತ್ತೆ ಏನು ಹೇಳಕತ್ತೀರಿ ನೀವು? ಚೇತನನ ನೀವು ಕರ್ಕೊಂಡು ಹೋಗ್ತೀರಿ? ಒಂದು ಸ್ವಲ್ಪ ದಡಕೆಗಿಂದ ಕಳಿಸ್ಕೊಡ್ತೀನಿ ಅಂದಿದ್ರಿ ಇಲ್ಲ? ನಿಮ್ಮಮ್ಮ ನೋಡೋಣ ಅಂತಂದಿಲ್ಲ. ಇನ್ನೇನೈತಿ ಮುಂದೆ ನನ್ನ ಮೊಮ್ಮಗಳು ನೀವು ಚಂದ ಇಟ್ಕೊಂತೀರ ಅನ್ನೋದು ಏನು ಗ್ಯಾರಂಟಿವ? ಅದಕ್ಕೆ ನನ್ನ ಮೊಮ್ಮಗಳು ನಾನು ಕೊಡು. ನೀ ಎಲ್ಲರ ಹಾಳಾಗಿ ಹೋಗು. ನಮ್ಗಾಗೋದು ಏನೈತಿ? ನನ್ನ ಮೊಮ್ಮಗಳನ್ನ ನನಗೆ ಕೊಟ್ಟು ಬಿಡು. ನಾಳೆ ಮಂದೆಲ್ಲ ಕೊಟ್ಟಿರ್ತಾರ. ಅವ್ರ ಮುಂದೆ ಹೇಳಕ್ಕೆ ನನಗೂ ಅಸಹ್ಯ ಅನಿಸ್ತಿತ್ತು. ಬೇಷ್ ಆತು ಅವ್ರಾಗಲೇ ಬಂದು ಕರ್ಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ಕರ್ಕೊಂಡು ಹೋಗೋಲ್ರಕತ್ತ. ಅತ್ತಿ ಏನು ಹಾಕತ್ತೀರಿ ನೀವು? ನನ್ನ ಮಗಳನ್ನ ನಾನು ನಿಮ್ಮ ಕೂಡ ಕಳ್ಸಂಗಿಲ್ರಿ ಅತ್ತಿ. ನೋಡ್ರಿನವ, ನನಗೆ ಜಗಳ ತೆಗಿಯಕ್ಕೆ ಇಷ್ಟ ಇಲ್ಲ. ಕಳ್ಸಂಗಿಲ್ಲ ಅಂದ್ರೆ ಬಿಡೋರು ಯಾರು? ನಾ ಹೇಳ್ತೀನಿ ನೋಡ್ರಿನವ, ನನ್ನ ಮೊಮ್ಮಗಳನ್ನ ನಾನು ಕೊಟ್ಟು ಬಿಡು. ಎದಕ್ಕೆ ನನ್ನ ಮಗಳನ್ನ ಕರ್ಕೊಂಡು ಹೊಂಟಿರಿ ಅನ್ನೋದು ಗೊತ್ತೈತಿ. ನೀವು ಈ ಖುಷಿನ ಮ್ಯಾಗ ಪ್ರೀತಿ ಇಲ್ಲ. ಈಕಿಗೆ ಆಸ್ತಿ ಬರ್ತೈತಲ್ಲ, ಇವ್ರಪ್ಪನ ಆಸ್ತಿ ಬರ್ತೈತಿ ಅನ್ನೋದಕ್ಕೆ ಈ ಪಾಪನ ಕರ್ಕೊಂಡು ಹೊಂಟೀರಿ ನೋಡ್ರಿ. ಮಗುನ ನಾ ಎಲ್ಲಿ ಕಳ್ಸಂಗಿಲ್ಲ. ತಾಯಿ ಮಗಳನ್ನ ನಾವು ಬೇರೆ ಮಾಡಂಗಿಲ್ಲ. ನೀವು ದಯವಿಟ್ಟು ಹೋಗ್ಬೋದು. ನನ್ನ ಮಗನ ಬುದ್ಧಿನೂ ಇಲ್ಲ. ಅತ್ತ ಕರ್ಕೊಂಡು ಹೋಗಿದ್ದು ಸುಮ್ಮನೆ ಇರ್ಬೇಕಿಲ್ಲ ಇದು. ಲಕ್ಷ್ಮಣ ಅವ್ರ ಮೊಮ್ಮಗಳನ್ನ ಅವರು ಕರ್ಕೊಂಡು ಹೋಗ್ತಾರಂತ ಬಿಡಪ್ಪ. ಈಗ ಅವ್ರ ಮನೆ ಮೊಮ್ಮಗಳಪ್ಪ. ಏಟ ಮಾಡಿದ್ರು ನಮ್ಮ ಮನೆ ಮೊಮ್ಮಗಳ ಹಾಕಳನ, ನಿನ್ನ ಮಗಳ ಹಾಕಳನ ಹೇಳಿ ನೋಡೋಣ. ಇದು ನಮ್ಮ ರಗದ ತಾಕತ್ತೇನ ಇಲ್ಲಲ್ಲ. ಮುಂದಾದ್ರೂ ಕಳ್ಸೋದ. ಮತ್ತೆ ಈಗ ಕರ್ಕೊಂಡು ಹೋಗ್ತೀನಿ ಅಂತಾರಂದ್ರೆ ಕರ್ಕೊಂಡು ಹೋಗಲ್ರಿ, ಬಿಟ್ಟು ಬಿಡಪ್ಪ. ಅವ್ವ ಈಗಿನ್ನ ನನ್ನ ಮಗಳು ಅಂತೇಳಿ ನಾ ಒಪ್ಕೊಂಡ್ಬಿಟ್ಟಿನಿ.
ನನ್ನ ಮಗಳನ್ನ ನಾ ಹೆಂಗೆ ಕಳಿಸ್ಕೊಡ್ಲಿ? ನಿನಗೆ ಇನ್ನೊಂದು ವಿಚಾರ ಗೊತ್ತೇನ? ಈ ಮಗುವಿನ ಮ್ಯಾಗ ಪ್ರೀತಿ ಇಲ್ಲ ಅವ್ರಿಗೆ. ಆ ಮಗುವಿಗೆ ಮುಂದೆ ಆಸ್ತಿ ಬರ್ತೈತಲ್ಲ, ಆ ಆಸ್ತಿ ಮ್ಯಾಗ ಕಣ್ಣೈತಿ. ಅದಕ್ಕೆ ಆ ಖುಷಿನ ಕರ್ಕೊಂಡು ಹೋಗಕ್ಕೆ ಬಂದಾರ ಅವ್ರು ಅಷ್ಟೇ. ಪ್ರೀತಿಯಿಂದ ಬಂದಿಲ್ಲ ಬೇ, ಅರ್ಥ ಮಾಡ್ಕೊ. ನೋಡಪ್ಪ ಅದನ್ನ ತಗೊಂಡು ನೀ ಏನು ಮಾಡವ? ಮತ್ತು ಅವರು ಈಗ 4 ಮಂದಿ ಕುಡ್ಸಿದ್ರ ಅಂದ್ರೆ ಕಳ್ಸಬೇಕಾಗತ್ತೆ, ಕಳಿಸ್ಬಿಡು. ನನ್ನ ಮಗಳನ್ನ ಎಲ್ಲಿ ಕಳ್ಸಂಗಿಲ್ಲ. ಬ್ಯಾಡ ಬಿಡಲಿ, ತಾಯಿ ಮಕ್ಕಳನ್ನ ಅಗಲಿಸ್ಬಾರ್ದು. ಸುಮ್ಮನೆ ನಡಿ, ಮೊಮ್ಮಗಳನ್ನ ನೋಡುನಂತೆ ಬಂದು ಈಗ ಬಂದು ಈ ರಾಗ ತೆಗೆದು ಬಿಟ್ಟಿಲ್ಲ. ನೀವು ಸುಮ್ಮಿರಿ, ನನಗೇನು ಮಾಡ್ಬೇಕು ಅನ್ನೋದು ಗೊತ್ತೈತಿ. ಯಾರ ಮನ್ಯಾಗ ನನ್ನ ಮೊಮ್ಮಗಳನ್ನ ಯಾಕೆ ಬಿಡ್ಲಿ? ಯಾಕ ಆಕಿಗೇನು ಕಡಿಮೆ ಆಗೈತಿ? ಕೊಡು, ನನ್ನ ಮೊಮ್ಮಗಳನ್ನ ಕರ್ಕೊಂಡೋಕಿನಿ. ನಾನು ನಿನ್ನ ಲಗ್ನ ಆದಾಗ ಏನಾರ ಅನ್ಯನ? ಇಲ್ಲ ಹೌದಿಲ್ಲ? ಈಗ ನನ್ನ ಮೊಮ್ಮಗಳನ್ನ ನನಗೆ ಎಲ್ಲಿ ಕೊಡಕ್ಕೆ ಅಂತೀನಿ ನೀನು? ನಾಳೆ ನಿನಗೂ ಒಂದು ಕೂಸು ಹುಟ್ಟುತ್ತೆ. ನಾಳೆ ನನ್ನ ಮೊಮ್ಮಗಳನ್ನ ನೀ ಚಂದ ನೋಡ್ಕೊಂತಿ ಅನ್ನೋದು ಏನು ಗ್ಯಾರಂಟಿ? ಈಗ ಸಣ್ಣಕ್ಕಿದಾಳ, ನಾವು ಸಾಕೊಂತೀವಿ. ಕೊಡು ನನ್ನ ಮೊಮ್ಮಗಳನ್ನ. ಇಲ್ಲತ್ತಿ, ನಾ ಕೊಡಂಗಿಲ್ಲ ನನ್ನ ಮಗಳನ್ನ. ಹೌದ್ರಿ, ನಮ್ಮ ಮಗಳನ್ನ ನಾವು ಎಲ್ಲಿ ಕಳ್ಸಂಗಿಲ್ಲ. ದಯವಿಟ್ಟು ನೀವು ಹೋಗ್ರಿ. ಅಲ್ಲ, ನಿಮ್ಮ ಮೊಮ್ಮಗಳನ್ನ ನೋಡ್ಬೇಕು ಅನ್ನಿಸ್ದಾಗ ನೀವು ಬಂದು ನೋಡ್ಕೊಂಡು ಹೋಗ್ರಿ. ಆದ್ರೆ ಪಾಪನ ಮಾತ್ರ ನಾವು ಎಲ್ಲಿ ಕಳ್ಸಂಗಿಲ್ಲ ರೀ. ಊರಾಗ ಹಿರಿಯರನ್ನ ಕೂಡಿಸ್ತೀನಿ, ನಿಮ್ಮ ಅಮ್ಮನ ಕರ್ಕೊಂಡ್ಬರ್ತೀನಿ. ನಿಮ್ಮ ಅಮ್ಮ ಅಂದಿದ್ಲ ಕೂಸ್ ದಾರ್ದಾಗಿದ್ದ ನೋಡು ನನ್ನ ತಾತಂಗಿ ಅಂತೇಳಿ. ಈಗ ನಿಮ್ಮ ಅಮ್ಮನ ಕರ್ಕೊಂಡ್ಬರ್ತೀನಿ. ಅದು ಹೆಂಗೆ ಇದು ಕೂಸಿನ ಕೊಡಂಗಿಲ್ಲ, ನಾನು ನೋಡ್ತೀನಿ. ಸುಮ್ಮಿರ್ರಿ, ನೀವು ಎದಕ್ಕೆ ಬಂದಿರಿ ಅನ್ನೋದು ಗೊತ್ತೈತೆ ನನಗೆ. ಖುಷಿನ ಮ್ಯಾಗ ಪ್ರೇಮ್ ಇಟ್ಕೊಂಡು ಬಂದೇ ಇಲ್ಲ ನೀವು. ನನ್ನ ಮಗಳನ್ನ ಕೂಡ ನಾ ಎಲ್ಲಿ ಕಳ್ಸಂಗಿಲ್ಲ. ನೀವು ಆಸ್ತಿಗೋಸ್ಕರ ಬಂದಿರಿ. ನಾಳೆ ಆ ಕೂಸಿನ ಆ ಆಸ್ತಿ ಮುಂದೆ ಆಕಿ ಕೇಳ್ಬೋದು, ಮುಂದೆ ಇನ್ನೊಬ್ರಿಗೆ ಹೋಗುತ್ತಾ ಅನ್ನೋದಕ್ಕೆ ನೀವು ಬಂದಿರಿ ಅನ್ನೋದು ಗೊತ್ತೈತಿ. ಯಾ ಆಸ್ತಿ ಬೇಡ, ಏನು ಬೇಡ. ರೇಣುನ ಸಹಿ ಮಾಡ್ಕೊಡ್ತಾಳೆ, ಆಯ್ತಾ? ನಿಮ್ಮ ಆಸ್ತಿನೂ ಬೇಡ, ಯಾ ಅಂತಸ್ತನೂ ಬೇಡ. ನೀವೇನು ಪ್ರೀತಿ ಇಟ್ಕೊಂಡ್ ಬಂದಿಲ್ಲ, ನಮಗೆಲ್ಲ ಗೊತ್ತೈತಿ. ನೋಡ್ರಿ, ಸಹಿ ಮಾಡ್ಕೊಡ್ತಾಳೆ ನನ್ನ ಹೆಂಡತಿ. ಈಗೆಲ್ಲ ಅಂತೀರಿ ಬಿಡು. ನಾಳೆ ಹುಡುಗಿ ದಾರ್ದಾಗಿಂದ ಮತ್ತೆ ಅಲ್ಲಿ ಆಸ್ತಿ ತಂದು ಹಚ್ಚಿದ್ರೆ ಆಗೇನು ಮಾಡೋದು? ಎರಡು ಕೈಲೆಲ್ಲ ಬಲ ಬಾಯ್ ಬಿಡ್ಕೋಬೇಕೇನು ನಾವು? ನನ್ನ ಮಗಳಿಗೆ ಏನು ಕಡಿಮೆ ಇಲ್ರಿ, ಆಕೆಗೂ ಜಗ್ ಐತಿ. ನಿಮ್ಮ ಆಸ್ತಿ ತೊಗೊಂಡು ಆಕೆ ಏನು ಮಾಡ್ಬೇಕು? ನಮ್ಮ ಮಗಳು ಬರೋದನೇ ಇಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಹೋಗ್ರಿ. ಸಹಿ ಮಾಡ್ಕೊಡ್ಬೇಕನ, ಬೇಕಂದ್ರೆ ಸಹಿ ಮಾಡ್ಕೊಡ್ತಾಳಂತೆ ನನ್ನ ಹೆಂಡತಿ. ನಾನು ನಮ್ಮ ಲಾಯರ್ನ ಕೇಳ್ತೀನಿ. ಕೇಳ್ಬಿಟ್ಟು ನಾಳೆ ಮತ್ತೆ ಬರ್ತೀನಿ. ನಾನು ಸಹಿ ಮಾಡೋದಿತ್ತ ಮಾಡ್ಬೇಕು. ಅವ್ರು ಏನೋ ಮತ್ತೆ ಹಾಳಿ ತಿರಿ ಬಿದ್ರೆ ನೋಡು, ಮತ್ತೆ ಹುಡುಗಿನ ಎತ್ಕೊಂಡು ಹೋಗ್ತೀನಿ ನಾನು. ಈ ಆಸ್ತಿ ಅಂತಸ್ತು ತೊಗೊಂಡು ಏನು ಮಾಡಲಿ ಏತಿ? ನನಗೆ ನನ್ನ ಮಗಳ ಆಸ್ತಿ ಅಂತಸ್ತು ನನಗೆ ಯಾವುದೂ ಬೇಡ. ನೀ ಎಲ್ಲಿ ಸಹಿ ಮಾಡಂತ ಎಲ್ಲಿ ಸಹಿ ಮಾಡ್ತೀನಿ ತಗೋ. ನನ್ನ ಮಗಳಿಗೆ ಒಂದಿಟ್ಟು ಬುದ್ಧಿ ಇಲ್ಲ. ಕಾಲ್ ಮ್ಯಾಗ ಕಲ್ಲು ಹಾಕೋಣದು ಅಂದ್ರೆ ಇದನ್ನು ನೋಡು. ನಮ್ಮ ಮಾತು ಏನು ಕೇಳ್ತಾವು? ಅನುಭವಿಸೋಲ್ವಾಕ ಒಟ್ಟು. ಏನಾರ ಅನ್ನಕ್ಕೋಲಿ ಹುತ್ತು ಹತ್ತಂತ. ಅರೇನವ, ಚಂದಗಿರುವ ಸಾಕು. ನೋಡಪ್ಪ, ನನ್ನ ಸೊಸಿನ ಚಂದ ನೋಡ್ಕೊ. ನನ್ನ ಹೆಂಡತಿಗೆ ರೊಕ್ಕನ ಮುಖ್ಯ, ರೊಕ್ಕಕ್ಕೆ ಬಿಡ್ಕೊಂಡು ಸಾಯ್ತಾಳ. ಆದ್ರೆ ನೀನು ನನ್ನ ಸೊಸಿನ, ನನ್ನ ಮೊಮ್ಮಗಳನ್ನ ಭಾಳ ಚಂದ ಇಟ್ಕೊಂಡ್ಯಪ್ಪ. ನಂಗೆ ಭಾಳ ಸಂತೋಷ ಆಯ್ತು. ಯಾವಾಗಲೂ ಹಿಂಗೆ ಇಟ್ಕೊಳಪ್ಪ ಸಾಕು. ಆದ್ರೆ ಯಾವಾಗಾರ ಜೀವನ ಏನಿಸ್ತಂದ್ರೆ ನನ್ನ ಮೊಮ್ಮಗಳನ್ನ ನೋಡಕ್ಕೆ ಬರ್ತೀನಿ. ನನ್ನ ಮೊಮ್ಮಗಳನ್ನ ತೋರಿಸ್ರಿ ನಾವ, ಇಲ್ಲ ಅನ್ನಕ್ಕೆ ಹೋಗ್ಬೇಡ. ಆಯ್ತು ಮಾಮ. ಇನ್ನು ಮಾತುಕತೆ ಮುಗಿದ ಏನಿಲ್ಲ, ನೀವು ಬರ್ತೀರಾ ಏನಿಲ್ಲ? ಒಟ ಪಿಟಿ ಪಿಟಿ ಹಚ್ಚಿ ಬಿಡ್ತಾವ ನಿಮ್ಮ ಅತ್ತಿ. ಇನ್ನು ಬರ್ತೀನಿ ರೀ ನಾವು. ಹುಷಾರು ನೋಡಪ್ಪ, ನನ್ನ ಸೊಸಿನ, ನನ್ನ ಮೊಮ್ಮಗಳನ್ನ ಚಂದ ನೋಡ್ಕೊ. ರೊಕ್ಕ ರೂಪಾಯಿಗೆ ಆಸೆ ಪಟ್ಟಿಲ್ಲಪ್ಪ ನೀನು. ಕೆಲವೊಬ್ರು ಹಿಂಗೆ ರೊಕ್ಕ ರೂಪಾಯಿಗೆ ಆಸೆ ಪಟ್ಟು ಲಗ್ನ ಆಗಿ ಹಿಂದೆಗಡೆ ಭಾಳ ಕಷ್ಟ ಕೊಡ್ತಾರೆ. ಆದ್ರೆ ನಿನ್ನಂತವ ಈಗಿನ ಕಾಲದಾಗ ಸಿಗೋದು ಭಾಳ ಕಷ್ಟ ಐತಪ್ಪ. ಇನ್ನು ಯಾಕಿರೋದ್ಲಕ್ಕ ಇಬ್ರು ಗಂಡ ಹೆಂಡತಿ ಚಂದಾಗಿರ್ರಿ, 3 ವರ್ಷ ಸುಖ ಆಗಿ ಬಾಳ್ರಿ. ಬರ್ತೀನಿ ರೀ ನಾವು. ಹುಡುಗಿ ಹುಷಾರವ. ಸರಿ ರೀ ಮಾವರ. ಹಾಗಾದ್ರೆ ಇಲ್ಲಿ ನೋಡಿ ಇವ್ರು. ಹೆಂಡತಿ ಒಂಥರ ನಾಟಕ ಮಾಡಿದ್ರೆ ಗಂಡ ಒಂಥರ ನಾಟಕ ಮಾಡ್ತಾನೆ. ಕೆಂಸೆ ಅದಾರ ಇವ್ರಿಬ್ರು. ಲಕ್ಷ್ಮಣ ಅವರು ಮೊಮ್ಮಗಳನ್ನ ಅವರು ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಕಳಿಸಿ ಬಿಡ್ಬೇಕಿಲ್ಲ. ಮುಂದಾದ್ರೂ ತೊಂದ್ರೆನ ಅಲ್ಲ. ಇದು ಯಾಕೆ ಬೇಕು? ಬಾರಲೆ ಕಲ್ಲ, ಕಾಲ್ ಮೇಲೆ ಬೀಳಲೆ ಕಲ್ಲ ಅಂತ ಮಾಡ್ಕೊಳೋದು ಯಾಕಪ್ಪ ಬೇಕು? ಅವ್ರ ಖುಷಿನ ಅವ್ರ ಹಿಂಬಾಲ ಕಳಿಸಿ ಬಿಡ್ಬೇಕಿತ್ತು. ಯವ್ವ, 10 ಸಲ ಮಾತಾಡಿದ್ರು ಅದ ಮಾತು, 20 ಸಲ ಮಾತಾಡಿದ್ರು ಅದ ಮಾತು, 1 ಸಲ ಮಾತಾಡಿದ್ರು ಅದ ಮಾತು ಬಿ ಯವ್ವ. ನಾನು ರೇಣುನ್ನ ಪಾಪುನ್ನ ಬಿಟ್ಕೊಡಂಗಿಲ್ಲ. ಆಕಿ ನನ್ನ ಮಗಳು ಇನ್ನೊಬ್ರ ಮನ್ಯಾಗ ಬೆಳ್ಯಾಕ ನಾನು ಬಿಡಂಗಿಲ್ಲ, ಆಯ್ತಾ? ಯವ್ವ, ಇದ್ರ ಬಗ್ಗೆ ಇನ್ನೊಮ್ಮೆ ಮಾತಾಡಕ್ಕೆ ಹೋಗ್ಬಾರ್ದು ಬಿಡ್ಬಿ ಯವ್ವ. ನಮಗೂ ಮನ್ಸಿಗೆ ನೋವು, ನಿನ್ನ ಮನ್ಸಿಗೆ ನೋವು ಆಗುತ್ತೆ. ಇದನ್ನ ಇಲ್ಲಿಗೆ ಬಿಟ್ಟು ಬಿಡ್ಬಿ. ರೇಣು, ಪಾಪುನ್ನ ದವಾಖಾನೆ ತೋರ್ಸ್ಕೊಂಬರೋಣ ನಡಿ. ಹೊತ್ತದಂಗೆ ಬಿಸಿಲು ಭಾಳ ಆಗುತ್ತೆ, ನಡಿ.